ರಾಜ್ಯ ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ನಿಗಿ ಅಂತ ಸುಡುತ್ತಿದೆ. ಪಟ್ಟಿ ರಿಲೀಸ್ ಆಗ್ತಿದ್ದಂತೆ ಡಿಸಿಎಂ ಗೃಹ ಸಚಿವರ ಸಭೆ, ಡಿಸಿಎಂ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ನಿಗಮ ಮಂಡಳಿ ಇದೆಲ್ಲವೂ ಸಿಎಂ ಅಂಗಳದಲ್ಲೇ ಇದೆ, ಸಿಎಂ ತೀರ್ಮಾನ ಮಾಡುತ್ತಾರೆ ಎಂದ ಪರಮೇಶ್ವರ್. ಯಾವಾಗ ಪಟ್ಟಿ ರಿಲೀಸ್ ಆಗಿ 34 ಜನರ ಹೆಸರು ಅಲ್ಲಿ ಬಂತೋ, ಆ ಪಟ್ಟಿಯಲ್ಲಿ ಯಾವ ಕಾರ್ಯಕರ್ತರ ಹೆಸರು ಇಲ್ಲದಿದ್ದದ್ದು ಕಂಡು ಬಂತೋ, ಆಗ ಕೆಲ ನಾಯಕರನ್ನ ಕೆರಳಿಸಿ ಬಿಟ್ಟಿದೆ. ನಿಗಮ ಮಂಡಳಿಯಲ್ಲಿ ನಾವು ಕೊಟ್ಟ ಹೆಸರು ಫೈನಲ್ ಆಗಿಲ್ಲ, ಸಿಎಂ ಕೈ ಮೇಲಾಗಿದೆ ಅಂತ ಹೇಳಿ ಪದೇ ಪದೇ ನಿಗಮ ಮಂಡಳಿ ವಿಚಾರವಾಗಿ ನಮ್ಮ ಮಾತನ್ನು ಕೇಳಿಲ್ಲ ಅಂತೇಳಿ ಪರಮೇಶ್ವರ್ ಪದೇ ಪದೇ ಹೇಳ್ತಾ ಇದ್ದವರು ನೇರ ಡಿಸಿಎಂ ಮನೆಗೆ ಹೋಗಿದ್ದಾರೆ. ಡಿಸಿಎಂ ಕೆ ಶಿವಕುಮಾರ್ ಅಂತೂ ಕಾರ್ಯಕರ್ತರ ಲೀಸ್ಟೇ ಕಳಿಸ್ಕೊಟ್ಟಿದ್ದಾರೆ. ಆದರೆ ಅದು ಒಂದಕ್ಕೂ ಕೂಡ ಕಿಮ್ಮತ್ತನ್ನು ಕೊಡಲಿಲ್ಲ ಹೈಕಮಾಂಡ್. ಈ ಕಾರಣದಿಂದ ಪರಮೇಶ್ವರ್ ಗರಂ ಆಗಿ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ಭೇಟಿ ಆದ ನಂತರ ಮಾತಾಡಿದ್ದಾರೆ ಪರಮೇಶ್ವರ್. ಬನ್ನಿ ನೋಡೋಣ. ಕಾರ್ಯಕರ್ತರು ಮಾಡ್ತಾರೆ, ಕಾರ್ಯಕರ್ತರಿಗೂ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಮಾಡ್ತಾರೆ. ಕಾರ್ಯಕರ್ತರು ಕೂಡ ಆದಷ್ಟು ಶೀಘ್ರವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಮಾಡ್ತಾರೆ. ಏನು ಗೊತ್ತಿಲ್ಲ, ಆ ಬೆಳವಣಿಗೆ ಎಲ್ಲ ನನಗೇನು ಗೊತ್ತಿಲ್ಲ. ಈಗ ಹೈಕಮಾಂಡ್ನ ಅನುಮತಿ ತಗೊಂಡು ಚರ್ಚೆ ಮಾಡಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈಗ ಯಾರು ಅಕ್ಸೆಪ್ಟ್ ಮಾಡ್ತಾರೆ, ಯಾರು ಅಕ್ಸೆಪ್ಟ್ ಮಾಡೋದಿಲ್ಲ ಗೊತ್ತಿಲ್ಲ ನನಗೆ. ಅವರು ಅಧಿಕೃತವಾಗಿ ಪ್ರಕಟಣೆ ಮಾಡಿದ್ದಾರೆ. ಮಾತಾಡೋಕ್ಕೆ ಹೋಗಿಲ್ಲ. ನನ್ನ ಅಭಿಪ್ರಾಯ ಹೇಳಿದ್ದೆ, ಅದಾದಮೇಲೆ ನಾನೇನು ಮಾತಾಡೋಕ್ಕೆ ಹೋಗಿಲ್ಲ. ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳ ಅವರ ಅಂಗಳದಲ್ಲಿ ಇರ್ತಕ್ಕಂಥದ್ದು, ಹಾಗಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಏನು ತೊಂದರೆ ಏನಿಲ್ಲ. ಕಾರ್ಯಕರ್ತರು ಮಾಡ್ತಾರೆ, ಕಾರ್ಯಕರ್ತರಿಗೂ ಮಾಡ್ತೀವಿ ಅಂತ ಹೇಳಿದಾರಲ್ಲ, ಮಾಡ್ತಾರೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಧರ್ಮ ಜಾಗೃತಿಯ ಆಂದೋಲನ ಈಗ ಶುರುವಾಗಿದೆ. ಹಿಂದೂ ಜನಜಾಗೃತಿ ಸಮಿತಿಯಿಂದ ಧರ್ಮ ಜಾಗೃತಿಯ ಆಂದೋಲನವನ್ನ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಕರ್ನಾಟಕ ದೇವಸ್ಥಾನ, ಮಠ, ಮಹಾಸಂಘಗಳ ಸಭೆ, ದೇವಾಲಯಗಳ ಪಾವಿತ್ರ್ಯತೆ, ವಸ್ತ್ರ ಸಂಹಿತೆ ಬಗ್ಗೆ ಚರ್ಚೆ ಮಾಡ್ತಾರೆ. ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ನೀಡುವ ಕುರಿತು ನಿರ್ಣಯ ತೆಗೆದುಕೊಳ್ತಾರೆ. ದೇವಸ್ಥಾನಗಳಲ್ಲಿ ಪಾವಿತ್ರ್ಯತೆ ಉಳಿಸಬೇಕು, ವಸ್ತ್ರ ಸಂಹಿತೆ ಜಾರಿಗೆ ಬರಬೇಕು, ಜೊತೆಗೆ ಧಾರ್ಮಿಕ ಶಿಕ್ಷಣಗಳನ್ನು ಕೂಡ ದೇವಸ್ಥಾನಗಳಲ್ಲಿ ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಕರ್ನಾಟಕ ದೇವಸ್ಥಾನ, ಮಠ, ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಏನಿದೆ, ಇದೊಂದು ಮಹತ್ವದ ಸಭೆ ನಡೆಸಿ ಕೆಲವೊಂದು ನಿರ್ಣಯಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಮಹಾಸಂಘದ ಪ್ರಮುಖರಾಗಿರುವಂಥ ಮೋಹನ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ದೊಡ್ಡದಾದಂಥ ಸಭೆ ನಡೀತು ದೇವಸ್ಥಾನದ ವಿಶ್ವಸ್ತರ, ಯಾವ ರೀತಿ ನಿರ್ಣಯಗಳನ್ನು ಆ ಒಂದು ಸಭೆಯಲ್ಲಿ ಕೈಗೊಳ್ಳಾಯ್ತಂತ? ಬಹಳ ಮುಖ್ಯವಾಗಿ ಈ ದೇವಸ್ಥಾನಗಳನ್ನು ಯಾವ ರೀತಿ ರಕ್ಷಣೆಯನ್ನು ಮಾಡಬೇಕು, ದೇವಸ್ಥಾನಗಳಿಗೆ ಏನೇನು ಸಮಸ್ಯೆ ಆಗುತ್ತೆ. ಒಂದು ಏನಂತ ಹೇಳಿದರೆ, ದೇವಸ್ಥಾನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಾಶ್ಚಾತ್ಯ ಉಡುಪುಗಳನ್ನು ಧರಿಸಿ ಬರ್ತಾರೆ. ಇದರಿಂದ ದೇವಸ್ಥಾನದ ಪರಂಪರೆ ಭಗ್ನ ಆಗುತ್ತೆ. ಅದಕ್ಕೋಸ್ಕರವಾಗಿ ಪ್ರಥಮ ಹಂತದ ಮುಂದಿನ 1 ತಿಂಗಳಿನಲ್ಲಿ ಸುಮಾರು 100 ದೇವಸ್ಥಾನಗಳಲ್ಲಿ ನಾವು ವಸ್ತ್ರ ಸಂಹಿತೆ ಫಲಕವನ್ನು ಅಳವಡಿಸುವ ಮೂಲಕ ದೇವಸ್ಥಾನಕ್ಕೆ ಬರಬೇಕಾದ್ರೆ ಸಾತ್ವಿಕ ಉಡುಪುಗಳನ್ನು ಧರಿಸಿ ಬರಬೇಕು, ಪುರುಷರಿರ್ಬೋದು ಸ್ತ್ರೀಯರಿರ್ಬೋದು. ಎರಡನೇದಾಗಿ, ಇವತ್ತು ಹಿಂದೂ ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ನಿರ್ಮಾಣ ಆಗ್ತಿದೆ. ಮತಾಂತರ, ಲವ್ ಜಿಹಾದ್ ಅತಿ ಹೆಚ್ಚು ನಡೀತಾ ಇದೆ. ಇದನ್ನು ತಡೆಯಲಿಕ್ಕಾಗಿ ಹೇಗೆ ಮಸೀದಿಗಳಲ್ಲಿ ಅವರಿಗೆ ಕುರಾನ್ ಶಿಕ್ಷಣ ಸಿಗತ್ತೆ, ಚರ್ಚ್ಗಳಲ್ಲಿ ಅವರಿಗೆ ಬೈಬಲ್ ಶಿಕ್ಷಣ ಸಿಗತ್ತೆ, ಹಿಂದೂ ದೇವಸ್ಥಾನಗಳಲ್ಲಿ ಹಿಂದೂ ಧರ್ಮದ ಶಿಕ್ಷಣ ಸಿಗಬೇಕು ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆ 25 ದೇವಸ್ಥಾನಗಳಲ್ಲಿ ಈಗ ನಾವು ಧರ್ಮ ಶಿಕ್ಷಣ ನೀಡುವಂಥ ತರಗತಿಗಳನ್ನು ದೇವಸ್ಥಾನ ಮುಖೇನ ನಡೆಸುವಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಅದಕ್ಕೆ 3 ತಿಂಗಳ ಕೋರ್ಸನ್ನು ಮಾಡ್ತಾ ಇದ್ದೇವೆ. ವಾರದಲ್ಲಿ 1 ದಿನ 1 ಗಂಟೆ ಹಿಂದೂ ಧರ್ಮದ ಆಚರಣೆಗಳನ್ನು ಯಾಕೆ ಆಚರಣೆ ಮಾಡಬೇಕು, ಹಿಂದೂ ಧರ್ಮದ ಮಹತ್ವ ಏನು, ಅದನ್ನು ಹಾಗೆ ಆಚರಣೆ ಮಾಡಿದರೆ ಹೇಗೆ ನಮಗೆ ಅದರ ಲಾಭ ಆಗುತ್ತೆ, ಹಿಂದೂ ಧರ್ಮದ ಬಗ್ಗೆ ಸ್ವಾಭಿಮಾನವನ್ನು, ಧರ್ಮಾಭಿಮಾನವನ್ನು ನಿರ್ಮಾಣ ಮಾಡುವಂಥ, ನಮ್ಮ ದೇವತೆಗಳ ಬಗ್ಗೆ ಪರಿಚಯ ಮಾಡುವಂಥ, ಹಬ್ಬ ಉತ್ಸವಗಳ ಮಹತ್ವವನ್ನು ಬಿಂಬಿಸುವಂಥ ಒಂದು ಮಹತ್ವಪೂರ್ಣ